ಸುಮಿತ್, ಶೀತಲ್, ಶಿವಲೀಲಾ, ಪ್ರವೀಣ್, ಚಂದನ, ಕಾವ್ಯ, ಮಹೇಂದ್ರ, ಶಂಕರವ್ವ, ನೀಲಮ್ಮ, ಅನಿಲ್ ಕುಮಾರ್, ಕವಿತಾ, ಮಾನಸ, ಶ್ವೇತಾ, ಶ್ರೀನಾಯಕ್, ವಿಷ್ಣು, ದ್ರಾಕ್ಷಾಯಣಿ, ಮಮತಾ, ಮಹೇಶ್, ವಿಠಲ್, ಎಲ್ಲ ಹುಲಿಗಳಿಗೆ ಸ್ವಾಗತ. ನಿನ್ನೆ ಆ್ಯಕ್ಚುಲಿ ಮೊನ್ನೆ ಲೇಟಾಗಿ ಮಲಗಿದ್ದೆ ನಾನು, ಒಂದೂವರೆ ಆಗಿತ್ತು. ಅಲಾರಾಮ್ ಪಕ್ಕಕ್ಕೆ ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ. ಹಿಂಗೆ ಆಫ್ ಮಾಡಿ ನಾನು ಅಫರ್ಮೇಷನ್ ಹೇಳ್ತಾ 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 ಮಲಗೇ ಬಿಟ್ಟೆ ನಾನು. ಇವತ್ತು ಅದಕ್ಕೆ ಮೊಬೈಲ್ ದೂರ ಇಟ್ಟೆ. ಯೋಗ ನಿದ್ರೆ ಮಾಡೋಣ. ಯೋಗ ನಿದ್ರೆ ಮಾಡಿದ್ಮೇಲೆ ನಿದ್ದೆ ಬಂದ್ರೂ ಪರವಾಗಿಲ್ಲ, ಆಯ್ತಾ? ಆ ನಿದ್ದೆ ನಿಮಗೆ ಫುಲ್ ಡೇ ಆಕ್ಟಿವ್ ಇಡುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಥಾಟ್ ಅಲಾರಾಮ್ ಆಫ್ ಮಾಡೋದಲ್ಲ, ಅಲ್ಲಿ ಅಫರ್ಮೇಷನ್ ಇಂದ ಸ್ಟಾರ್ಟ್ ಮಾಡಬೇಕು. ಅಫರ್ಮೇಷನ್ ಹೇಳ್ತಾ 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 ಆಮೇಲೆ ಡೈರಿ ಬರಿಬೇಕು. ಓಕೆನಾ? ಓಕೆ, ಮೆಡಿಟೇಷನ್ ಮಾಡ್ಸೋಣ. ಹೇಳಿ, ಯೋಗ ನಿದ್ರೆ ಮಾಡ್ಸೋಣ. ಅಲ್ಲ, ನಿದ್ದೆ ಬಂದ್ರು ಪರವಾಗಿಲ್ಲ, ಮಲಗೇನಿಲ್ಲ. ಓಕೆ, ಮೆಡಿಟೇಷನ್ ಮಾಡಿಸಿ ಆಯ್ತು. ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡದ ಕಡೆ ಗಮನ ಕೊಡಿ. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರಾ ಅಷ್ಟು ಒಳ್ಳೇದು. ಫೀಲ್ ಮಾಡ್ಕೊಳ್ಳಿ, ಆ ಉಸಿರನ್ನ ಒಳಗೆ ಇಳ್ಕೊಂಡೋಗ್ಬೇಕಾದ್ರೆ ಒಂದು ಬ್ಲೂ ಲೈಟ್ ಒಳಗೆ ಹೋಗ್ತಾ ಇದೆ. ಬಿಡಬೇಕಾದ್ರೆ ಒಂದು ಬ್ಲ್ಯಾಕ್ ಲೈಟ್ ಹೊರಗೆ ಹೋಗ್ತಾ ಇದೆ. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ನೀಲಿ ಬಣ್ಣದ ಉಸಿರೊಳಗೆ ಹೋಗ್ತಾ ಇದೆ, ಕಪ್ಪು ಬಣ್ಣದ ಉಸಿರು ಹೊರಗೆ ಬರ್ತಾ ಇದೆ.
ನೀವು ಬರೋ ಮೊದಲೇ ಅಫರ್ಮೇಷನ್ ಬರೀಬೇಕಾ? ಹಾ, ಹೌದ್ರಿ. ಉಸಿರಾಟದ ಕಡೆ ಗಮನ ಕೊಡಿ. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರೋ ಅಷ್ಟು ಒಳ್ಳೇದು. ಫೀಲ್ ಮಾಡಿ ಉಸಿರು ಒಳಗೆ ಎಳ್ಕೊಂಡಾಗ ಒಂದು ಲೈಟ್ ಉಸಿರಿನ ಮುಖಾಂತರ ಇಡೀ ದೇಹವನ್ನ ಪ್ರವೇಶಿಸ್ತಾ ಇದೆ. ಆ ಪೂರ್ತಿ ಬಾಡಿ, ನಿಮ್ಮ ಬಾಡಿ ಪೂರ್ತಿ ಒಂದು ಎನರ್ಜೆಟಿಕ್ ಆಗ್ತಾ ಇದೆ. ಫೀಲ್ ಮಾಡಿ ಆ ಲೈಟ್ ಪೂರ್ತಿ ಬಾಡಿ ಹರಿತಾ ಇದೆ. ನೋಡಿ, ಆ ಲೈಟ್ ಎಲ್ಲ ಬಾಡಿ ಪೂರ್ತಿ ಹರಿದಾಡ್ತಾ ಇದೆ. ಈಗ ಲೈಟ್ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿದೆ. ಆ ಲೈಟ್ ಭ್ರುಕುಟಿಯ ಮಧ್ಯದಲ್ಲಿದೆ. ಅಬ್ಸರ್ವ್ ಮಾಡಿ ಆ ಲೈಟ್ ಅನ್ನ ನಿಮ್ಮ ಎರಡು ಕಣ್ಣುಗಳ ನಡುವೆ ಅಬ್ಸರ್ವ್ ಮಾಡಿ. ಆ ಲೈಟ್ ಅಷ್ಟೇ ಕಾಣಬೇಕು. ಈಗ ಇಮ್ಯಾಜಿನ್ ಮಾಡಿ, ಒಂದು ಸುಂದರವಾದ ಹೂದೋಟ ಹೋಗ್ತಾ ಇದ್ದೀರಿ. ಒಳ್ಳೊಳ್ಳೆ ಹೂವುಗಳು ಕಾಣ್ತಾ ಇದೆ, ಬಣ್ಣ ಬಣ್ಣದ ಚಿಟ್ಟೆಗಳು ಕಾಣ್ತಾ ಇದ್ದಾವೆ. ಆಕಾಶವನ್ನು ನೋಡಿ, ನೀಲಿ ಬಣ್ಣದ ಆಕಾಶ, ಮೋಡನ ನೋಡಿ. ಈಗ ತಾನೇ ಮಳೆ ಬಂದಿದೆ, ಅಲ್ಲಿ ಕಾಮನ ಬಿಲ್ಲು ಕಾಣ್ತಾ ಇದೆ, ಅದನ್ನ ನೋಡಿ. ಹಕ್ಕಿಗಳು ಹಾರಾಡ್ತಾ ಇದೆ, ಅಲ್ಲಿ ನೋಡಿ. ಹಸಿರು ಬಣ್ಣದ ಮರಗಳು ಕಾಣ್ತಿದ್ದಾವೆ. ದೂರದಲ್ಲಿ ಗುಡ್ಡ ಬೆಟ್ಟ ಕಾಣ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಜಲಪಾತ ಕಾಣ್ತಾ ಇದೆ. ಹರಿತಾ ಇರೋ ಆ ನೀರನ್ನ ನೋಡಿ. ಈಗ ಒಂದು ದೊಡ್ಡ ಪಕ್ಷಿ, ನಿಮ್ಗಿಂತ ದೊಡ್ಡ ಪಕ್ಷಿ ನಿಮ್ಮ ಹತ್ರ ಬರ್ತಾ ಇದೆ. ನೀವು ಅದ್ರ ಮೇಲೆ ಕುತ್ಕೊಂಡಿದ್ದೀರಾ, ಅದು ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತಾ ಇದೆ. ಸೊ ನೀವು ಮೇಲ್ ಹಾರ್ತಾ ಇದ್ದೀರಾ. ಏನೋ ಒಂಥರ ಖುಷಿ, ಕೂಗ್ತಾ ಇದ್ದೀರಾ, ಅಯ್ಯೋ ಸೂಪರ್ ಅಂತ ಹೇಳಿ. ಕೆಳಗ್ ನೋಡ್ತಾ ಇದ್ದೀರಾ, ಭೂಮಿ ಕಾಣ್ತಾ ಇದೆ. ಇನ್ನು ಮೇಲ್ ಹೋಗ್ತಿದ್ದೀರಾ, ಭೂಮಿ ದುಂಡಕ್ಕೆ ಕಾಣ್ತಾ ಇದೆ, ಚಿಕ್ಕದಾಗಿ ಕಾಣ್ತಾ ಇದೆ. ಮೇಲ್ ಹೋಗ್ತಾ ಇದ್ದೀರಾ, ಚಂದ್ರನ ಕಡೆ ಹೋಗ್ತಿದ್ದೀರಾ, ಚಂದ್ರನವನ್ನು ಸುತ್ತಿದ್ದೀರಾ. ಅಲ್ಲಿ ನೋಡಿ, ನಿಮ್ಗೆ ಮಂಗಳ ಗ್ರಹ ಕಾಣ್ತಾ ಇದೆ. ಈಗ ಮಂಗಳ ಗ್ರಹದ ಕಡೆಗೆ ಪಯಣ. ಮಂಗಳ ಗ್ರಹನ ಒಂದು ಸುತ್ತು ಹಾಕಿದ್ದೀರಾ.
ಅಲ್ಲಿಂದ ನೋಡಿ ಗುರುಗ್ರಹ ಎಷ್ಟು ದೊಡ್ಡದು ಕಾಣ್ತಾ ಇದೆ ಗುರುಗ್ರಹ. ಆ ಪಕ್ಷಿ ನಿಮ್ಮನ್ನ ಗುರುಗ್ರಹದ ಸುತ್ತಿಸ್ತಾ ಇದೆ. ಒಂದು ರೌಂಡ್ ಗುರುಗ್ರಹನ ಸುತ್ತಿದ್ದೀರ. ಮುಂದಿನ ಪಯಣ ಶನಿ ಗ್ರಹದ ಕಡೆಗೆ. ನೋಡಿ ಆ ಶನಿ ಗ್ರಹದ ರಿಂಗ್ ಇದೆಯಲ್ಲ, ಆ ರಿಂಗ್ ಸುತ್ತಾ ಇದ್ದೀರ. ಮುಂದಿನ ಪಯಣ ಯುರೇನಸ್ ಅನ್ನ ನೋಡಿ ಕಾಣ್ತಾ ಇದೆ. ಆ ಯುರೇನಸ್ ಅನ್ನ ಒಂದು ರೌಂಡ್ ಹೊಡಿತಿದ್ದೀರಾ. ಈಗ ನೆಕ್ಸ್ಟ್ ನೆಪ್ಚೂನ್ ಗ್ರಹದ ಕಡೆಗೆ ಪ್ರಯಾಣ. ನೆಪ್ಚೂನ್ ಒಂದು ರೌಂಡ್ ಹಾಕಿದ್ದೀರಾ. ತುಂಬಾ ಖುಷಿಯಾಗಿದ್ದೀರಾ, ಕೂಗ್ತಾ ಇದ್ದೀರಾ, ಎಷ್ಟು ಹ್ಯಾಪಿ ಆಗಿದ್ದೀರಾ ಫೀಲ್ ಮಾಡ್ಕೊಳ್ಳಿ. ಹಾಗೆ ಹೋಗ್ತಾ ಇದ್ದೀರಾ. ಅಕ್ಕಪಕ್ಕ ಏನೇನ್ ಕಾಣ್ತಾ ಇದೆ ಅಬ್ಸರ್ವ್ ಮಾಡಿ. ಧೂಮಕೇತುಗಳು ಕಾಣ್ತಾ ಇದ್ದಾವೆ, ಮೇಲೆಲ್ಲ ನಕ್ಷತ್ರಗಳು ಕಾಣ್ತಾ ಇದ್ದಾವೆ. ನೋಡಿ ಎಷ್ಟು ನಕ್ಷತ್ರ ಇದಾವೆ. ಸುತ್ತಮುತ್ತ ನಕ್ಷತ್ರ ಅಬ್ಸರ್ವ್ ಮಾಡಿ, ಎಷ್ಟು ಹೇಗೆ ಹೊಳಿತಾ ಇದಾವೆ ನೋಡಿ ನಕ್ಷತ್ರ. ಇವೆಲ್ಲವೂ ಈ ಬ್ರಹ್ಮಾಂಡದ ಒಂದು ಪಾರ್ಟ್ ಇದೆ, ಒಂದು ಭಾಗವಾಗಿದೆ. ಇವೆಲ್ಲವೂ ನಿಮ್ಮ ಸಾಧನೆಗೋಸ್ಕರ, ನಿಮ್ಮ ಸಾಧನೆಗಾಗಿ ನಿಮಗೆ ಸಹಾಯ ಮಾಡ್ತಾ ಇದೆ. ಎಲ್ಲವೂ ನಿಮ್ಗೆ ಎನರ್ಜಿ ಕೊಡ್ತಾ ಇದೆ. ತಥಾಸ್ತು 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 ಅಂತ ಇದೆ. ನೀವು ಇಷ್ಟು ಖುಷಿಯಾಗಿರೋದು ನೋಡಿ. ಈ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುವು ನಿಮ್ಮ ಸಾಧನೆಗೋಸ್ಕರ ಚಡಪಡಿಸ್ತಾ ಇದೆ. ಪ್ರತಿಯೊಂದು ವಸ್ತುನು ನಿಮ್ಗೆ ಹೆಲ್ಪ್ ಮಾಡ್ತಿದೆ. ಮುಂದೆ ಹೋಗ್ತಾ ಇದ್ದೀರಾ. ಏನೋ ಒಂದು ದೊಡ್ಡ ಬೆಳಕು ಕಾಣ್ತಾ ಇದೆ ನೋಡಿ ಅಲ್ಲಿ ದೂರ. ಆ ಪಕ್ಷಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಹೋಗ್ತಾ ಇದ್ದೀರಾ. ಬಂದು ಇಳಿದಿದ್ದೀರಾ. ಆ ಪ್ರಕಾಶಮಾನವಾದ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ. ಏನೋ ಒಂಥರ ಲೈಟ್ ಫೀಲ್ ಅನಿಸ್ತಾ ಇದೆ. ಆ ಲೈಟ್ ನಿಮ್ ಮೇಲ್ ಬೀಳ್ತಾ ಇರೋದನ್ನ ಫೀಲ್ ಮಾಡ್ಕೊಳ್ಳಿ. ಸೊ ಈ ಲೈಟು ಆ ಪರಮಾತ್ಮ, ಆ ದೇವರ ಒಂದು ಶಕ್ತಿಯ ಕಿರಣಗಳು ನಿಮ್ ಮೇಲ್ ಬೀಳ್ತಾ ಇದೆ. ಈ ಶಕ್ತಿಯ ಕಿರಣಗಳು ನಿಮ್ಮ ನೆನಪಿನ ಶಕ್ತಿನ ಹೆಚ್ಚು ಮಾಡ್ತಾ ಇದೆ. ಫೀಲ್ ಮಾಡಿ. ಈಗ ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ಆ ಶಕ್ತಿಯ ಕಿರಣಗಳು ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ತಾ ಇದೆ. ನನ್ನ ಏಕಾಗ್ರತೆ ಅದ್ಭುತವಾಗಿದೆ. ಇದೇ ಶಕ್ತಿಯ ಕಿರಣಗಳು ನಿಮ್ಮ ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶದೊಳಗೆ ಹೋಗ್ತಾ ಇದೆ. ನಿಮ್ಮ ಆರೋಗ್ಯವನ್ನ ವೃದ್ಧಿಸ್ತಾ ಇದೆ. ಹೇಳಿ, ನಾನು ಆರೋಗ್ಯವಾಗಿದ್ದೀನಿ. ಇದೇ ಶಕ್ತಿಯ ಕಿರಣಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಸುಖನ, ನೆಮ್ಮದಿನ ಹೆಚ್ಚಿಸ್ತಾ ಇದೆ. ಫೀಲ್ ಮಾಡಿ, ಮನೆಯಲ್ಲೆಲ್ಲ ಒಂದು ಸುಖದ ವಾತಾವರಣ, ನೆಮ್ಮದಿಯಿಂದಿದ್ದೀರಿ. ಎಲ್ಲರೂ ಖುಷಿಯಿಂದಿದ್ದೀರಿ. ಎಲ್ಲರೂ ನಗ್ತಾ ಇರೋದನ್ನ ಫೀಲ್ ಮಾಡಿ. ಇದೇ ಶಕ್ತಿಯ ಕಿರಣಗಳು ಎಲ್ಲರನ್ನ ಖುಷಿಯಾಗಿಟ್ಟಿದೆ, ಎಲ್ಲರನ್ನ ನಗಿಸ್ತಾ ಇದೆ.
ಎಲ್ಲರೂ ಆನಂದದಿಂದಿದ್ದೀರಿ. ಮನೇಲಿ ಪೂರ್ತಿ ಬದಲಾವಣೆ ಆಗಿದೆ. ಇದೇ ಶಕ್ತಿಯ ಕಿರಣಗಳು ಹಣವನ್ನ, ಸಮೃದ್ಧಿಯನ್ನ ನಿಮ್ಮ ಮನೇಲಿ ತರ್ತಾ ಇದೆ. ಫೀಲ್ ಮಾಡಿ, ನಿಮ್ಮ ಮನೆಯಲ್ಲಿ ಈ ಹಣದ ಸುರಿಮಳೆ ಆಗ್ತಾ ಇದೆ. ಈ ಹಣ ನಿಮ್ಮ ಮನೇಲಿ ಅಟ್ರಾಕ್ಟ್ ಆಗ್ತಾ ಇದೆ. ಫೀಲ್ ಮಾಡ್ಕೊಳ್ಳಿ. ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಇದೆ. ಅದನ್ನ ಪಡ್ಕೊಳೋ ರೀತಿ ಗೊತ್ತಿರಬೇಕು ಮಾತ್ರ. ಇವೆಲ್ಲ ವೈಬ್ರೇಷನ್ ಮುಖಾಂತರ ನಾವು ಪಡ್ಕೋಬೇಕು. ಫೀಲ್ ಮಾಡ್ಕೊಳ್ಳಿ. ಹಣ ಎಲ್ಲ ನಿಮ್ಮ ಮೇಲೆ ಬೀಳ್ತಾ ಇದೆ, ಅಟ್ರಾಕ್ಟ್ ಆಗ್ತಾ ಇದೆ, ನಿಮ್ಮ ಹಿಂದಿಂದ ಬರ್ತಾ ಇದೆ. ಫೀಲ್ ಮಾಡಿ. ಆ ಶಕ್ತಿಯ ಕಿರಣಗಳು ನಿಮ್ಮ ಸಾಧನೆಗಾಗಿ ಸಹಾಯ ಮಾಡ್ತಾ ಇದೆ. ಸಾಧನೆ ನಿಮ್ಮ ಹಿಂದಿಂದೆ ಬರ್ತಾ ಇದೆ. ನೀವೆಲ್ಲೆಲ್ಲಿ ಹೆಜ್ಜೆ ಹಾಕ್ತೀರಾ ಅದನ್ನೆಲ್ಲ ಫಾಲೋ ಮಾಡ್ತಾ ಇದೆ. ಆ ಶಕ್ತಿಯ ಕಿರಣಗಳು ನಿಮ್ಮ ದೇಹದ ಮೇಲೆ ಬೀಳ್ತಾ ಇದೆ. ಏನೋ ಒಂಥರ ರೋಮಾಂಚನ, ಏನೋ ಒಂಥರ ಖುಷಿ. ಆ ಶಕ್ತಿಯ ಕಿರಣಗಳು ನಿಮ್ಮ ಮೈ ಮೇಲೆ ಮುಂದೆಯಿಂದ ಬೀಳ್ತಾ ಇದ್ರೆ, ಆ ಹಿಂದೆಯಿಂದ ಇಷ್ಟು ದಿನ ಏನೇ ನೆಗೆಟಿವ್ ಇದ್ದು ಎಲ್ಲ ಹೊರಗೆ ಹೋಗ್ತಾ ಇದೆ. ಇಲ್ಲಿ ಶಕ್ತಿಯ ಕಿರಣಗಳು ಬಿಳಿ ಬಣ್ಣದ್ದಾಗಿದ್ರೆ, ಆ ನೆಗೆಟಿವ್ ಎಲ್ಲ ಬ್ಲ್ಯಾಕ್ ಬಣ್ಣದ ಹಿಂದಿಂದ ಹೋಗ್ತಿದೆ 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 ಹೋಗ್ತಿದೆ. ಅದೆಲ್ಲ ನೆಗೆಟಿವ್ ಎಲ್ಲ ಹೋಗ್ತಿದೆ. ಪೂರ್ತಿ ಪಾಸಿಟಿವ್. ಬಾಡಿ ಪೂರ್ತಿ ಆ ಲೈಟ್ ಏನಿದೆಲ್ಲ, ಬೆಳಕಿನ ಕಿರಣಗಳು ನಿಮ್ ಪೂರ್ತಿ ದೇಹನ ಪಾಸಿಟಿವ್ ಮಾಡಿದೆ. ನಿಮ್ಮ ಜೀವನವನ್ನ ಪಾಸಿಟಿವ್ ಮಾಡಿದೆ. ಈಗ ಒಂದು ದೊಡ್ಡ ಸ್ಕ್ರೀನ್ ನಿಮ್ ಕಣ್ ಮುಂದೆ ಕಾಣ್ತಾ ಇದೆ. ಈಗ ನಾ ಹೇಳೋದನ್ನೆಲ್ಲ ಫೀಲ್ ಮಾಡಿ. ನಿಮ್ಮನ್ನ ನೀವು ನೋಡಿ. ನೀವು ಖುಷಿಯಿಂದ ಓದ್ತಾ ಇದ್ದೀರಾ. ನಿಮ್ಮ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಅದ್ಭುತವಾಗಿದೆ. ನೀವು ಓದಿದ್ದೆಲ್ಲ ಚೆನ್ನಾಗಿ ನೆನಪಿದೆ. ನೀವು 100% ಕಾನ್ಸಂಟ್ರೇಷನ್ ಇಂದ ಓದ್ತಾ ಇದ್ದೀರಿ. ಖುಷಿಯಿಂದ ಓದ್ತಾ ಇದ್ದೀರಿ. ಎಂಜಾಯ್ ಮಾಡ್ತಾ ಇದ್ದೀರಿ. ಓದಿರೋದು ಎಲ್ಲವೂ ನೆನಪಿದೆ. ಡೇ ಬೈ ಡೇ ನಿಮ್ ನಾಲೆಜ್ ಜಾಸ್ತಿ ಆಗ್ತಾ ಇದೆ. ನಾಳೆ ಎಕ್ಸಾಮ್ ಇದೆ. ಇವತ್ತು ಖುಷಿಯಿಂದ ಇದ್ದೀರಿ. ಚೆನ್ನಾಗಿ ನಿದ್ದೆ ಮಾಡಿದ್ದೀರಿ. ಬೆಳಗ್ಗೆ ಎದ್ದಿದ್ದೀರಾ. ಇವತ್ತು ಎಕ್ಸಾಮ್ ಇದೆ. ಖುಷಿಯಿಂದ ಇದ್ದೀರಿ. ಮಿರರ್ ಮುಂದೆ ಹೋಗಿ ಹೇಳ್ತಾ ಇದ್ದೀರಿ, ನಾನ್ ಸಾಧಕ, ನಾನ್ ಸಾಧಕ, ನಾನ್ ಸಾಧಕ. ನಂದು ಇವತ್ತಿನ ಎಕ್ಸಾಮ್ ಅದ್ಭುತವಾಗಿ ಆಗುತ್ತೆ ಅಂತ ರೆಡಿಯಾಗಿ ಎಕ್ಸಾಮ್ ಹಾಲ್ ಬಂದಿದ್ದೀರಾ. ಅರ್ಧ ತಾಸು ಮುಂಚೆನೆ ಕೂತ್ಕೊಂಡಿದ್ದೀರಾ. ಫೀಲ್ ಮಾಡ್ಕೊತಿದ್ದೀರಾ ಎಕ್ಸಾಮ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಇವತ್ತು. ಏನೋ ಒಂಥರ ಖುಷಿ ವಾತಾವರಣ. ಈಗ ಫೀಲ್ ಮಾಡ್ಕೋಬೇಕು. ಎಕ್ಸಾಮ್ ಹಾಲಲ್ಲಿ ಶಕ್ತಿ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ. ಇವತ್ತು ಈ ಶಕ್ತಿ ಕಿರಣಗಳು ನನಗೆ ಸಹಾಯ ಮಾಡ್ತಾ ಇದೆ. ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತು ನನಗೆ ಸಹಾಯ ಮಾಡ್ತಾ ಇದೆ. ಕ್ವಶನ್ ಪೇಪರ್ ಬಂತು, ಕ್ವಶನ್ಸ್ ನೋಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ನೀವೇನು ಓದಿದ್ದೀರಿ ಅವೇ ಕ್ವಶನ್ಸ್ಗಳು ನಿಮ್ ಕಣ್ಣು ಕಾಣ್ತಾ ಇದೆ. ಎಲ್ಲವೂ ಸರಿ ಮಾಡಿದ್ದೀರಾ. ತುಂಬಾ ಚೆನ್ನಾಗಿದೆ. ಹೊರಗೆ ಬಂದಿದ್ದೀರಾ, ನಕ್ಕೊಂಡು ಬರ್ತಾ ಇದ್ದೀರಾ. ಎಕ್ಸಾಮ್ ಸೂಪರ್ ಆಗಿದೆ. ಮನೇಲಿ ಫೋನ್ ಮಾಡಿ ಹೇಳ್ತೀರಾ,
ಫ್ರೆಂಡ್ಸ್ಗೆಲ್ಲ ಹೇಳ್ತೀರಾ ತುಂಬಾ ಚೆನ್ನಾಗಾಯ್ತು ಅಂತ. ಇವತ್ತು ಫುಲ್ಲು ಚೆನ್ನಾಗಿ ನಿದ್ದೆ, ಖುಷಿಯಿಂದ ಏನ್ ಬೇಕಾದ್ರೆ ಎಂಜಾಯ್ ಮಾಡಿದಿರಿ. ಸ್ವಲ್ಪ ದಿನ ಆಯ್ತು, ರಿಸಲ್ಟ್ ಬಂದಿದೆ, ಊರಲ್ಲೇ ಇದ್ದೀರಾ, ಮನೇಲಿ ಇದ್ದೀರಾ, ರಿಸಲ್ಟ್ ಅನ್ನ ನೋಡೋಕೆ ಎಲ್ರೂ ಕಾಯ್ತಿದ್ದಾರೆ, ಅಕ್ಕಪಕ್ಕನೇ ಇದ್ದಾರೆ, ಅಪ್ಪ ಅಮ್ಮ ನಿಮ್ಮ ಸಹೋದರಿ ಎಲ್ಲರೂ ಎಲ್ಲ ಇದ್ದಾರೆ. ಈಗ ರಿಸಲ್ಟ್ ನೋಡ್ತಿದ್ದಾರೆ, ನಿಮ್ ನಂಬರ್ ಹಾಕಿದ್ರೆ ರಿಸಲ್ಟ್ ಬಂತು, ನಿಮ್ ಹೆಸರಿದೆ, ಜೋರಾಗಿ ಕುಣಿತಾ ಇದ್ದೀರಾ, ಖುಷಿಯಿಂದ ಕುಣಿತಿದ್ದೀರಾ. ನೋಡಿ ನೀವು ಕುಣಿಯೋದನ್ನ ನೋಡಿ, ಖುಷಿನ ನೋಡಿ, ಅಪ್ಪ ಅಮ್ಮ ಖುಷಿ ನೋಡಿ, ನಿಮ್ ಬ್ರದರ್ ಸಿಸ್ಟರ್ ಖುಷಿ ನೋಡಿ, ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಬರ್ತಿರೋದ್ ನೋಡಿ, ನಿಮ್ನ ತಪ್ಕೋತಾ ಇರೋದ್ ನೋಡಿ. ಸೊ ನಿಮಗ್ ಬೇಕಾಗಿರೋರು ನಿಮ್ ಜೊತೆಗೆ ಇದ್ದಾರೆ, ಅವರು ನಿಮ್ಗೆ ಹಗ್ ಮಾಡ್ತಿದ್ದಾರೆ. ಅವ್ರ ಕಣ್ಣಲ್ಲಿ ನೀರನ್ನ ನೋಡಿ, ಅವ್ರು ಹೇಳ್ತಿರೋ ಮಾತು ಕೇಳಿ, ನಮ್ದು ಕಷ್ಟ ಎಲ್ಲ ದೂರ ಆಯ್ತು, ಇನ್ಮೇಲೆ ನಾವು ಖುಷಿಯಿಂದ ಇರ್ತೀವಿ. ಇನ್ಮೇಲೆ ನಮ್ಮ ಕನಸಿನ ಆ ಭವಿಷ್ಯ ನಮ್ದಾಯ್ತು, ನಾವೇನೇನ್ ಅನ್ಕೊಂಡಿದ್ವಿ ಎಲ್ಲವೂ ನಿಜ ಆಗುತ್ತೆ. ಆಯ್ತು, ಕೆಲವು ದಿನ ಆಯ್ತು ನೀವು ಜಾಯಿನ್ ಆಗಿದ್ದೀರ ಜಾಬ್ಗೆ, ಸೂಪರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಖುಷಿಯಿಂದ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ಆ ಯೂನಿವರ್ಸ್ ಆ ಜಾಬ್ ಕೊಟ್ಟಿರೋದು, ನಿಮ್ಮನ್ನೇ ಆ ಜಾಗಕ್ಕೆ ತಂದಿರೋ ಕಾರಣನೂ ಇತ್ತು. ಯಾಕಂದ್ರೆ ನಿಮ್ಮಿಂದ ಎಷ್ಟೋ ಜನಕ್ಕೆ ಸಹಾಯ ಆಗ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ತು ಈ ಬ್ರಹ್ಮಾಂಡ. ತುಂಬಾ ಜನ ಇದ್ರು, ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡ್ಬೋದು? ಯಾಕಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಇತ್ತು. ಇಷ್ಟ ದಿನ ಯಾಕೆ ನಿಮ್ಗೆ ಚಿಕ್ಕ ಪ್ರಾಬ್ಲಮ್ ಕೊಟ್ಟಿತ್ತು ಅಂದ್ರೆ, ಈ ಕೆಲಸವನ್ನ ನೀವು ಚೆನ್ನಾಗಿ ನಿಭಾಯಿಸ್ಬೇಕು ಅಂತ, ಇಲ್ಲಿ ಬರೋ ಅಡೆತಡೆಗಳನ್ನೆಲ್ಲ ನೀವು ಆರಾಮಾಗಿ ನಿಭಾಯಿಸ್ಬೇಕು ಅಂತ ಹೇಳಿ ಇಷ್ಟು ದಿನ ನಿಮ್ಗೆ ಚಿಕ್ಕ ಪ್ರಾಬ್ಲಮ್ಗಳನ್ನ ಕೊಟ್ಟಿತ್ತು. ಅವನ್ನೆಲ್ಲ ಆರಾಮಾಗಿ ಫೇಸ್ ಮಾಡ್ತಿದ್ದೀರಾ. ಸೊ ತಿಂಗಳ ಸ್ಯಾಲ್ರಿ ಬರ್ತಿದೆ, ಈ ಸ್ಯಾಲ್ರಿಯಿಂದ ನಿಧಾನವಾಗಿ ಮನೆ ಪ್ರಾಬ್ಲಮ್ಸ್ಗಳೆಲ್ಲ ನಿವಾರಣೆ ಆಗ್ತಿದೆ, ಎಲ್ಲ ಸಾಲ ತೀರಿದೆ, ಇದರಿಂದ ನೀವು ಮನೆ ಕಟ್ಟಿಸ್ತಿದ್ದೀರಿ, ನಿಮ್ಮ ಮನೆ ಮುಂದೆ ಕಾರ್ ಇದೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಟ್ರಿಪ್ ಮಾಡ್ತಿದ್ದಾರೆ, ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ನೀವು ಕಳಿಸ್ತಾ ಇದ್ದೀರಾ, ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಊರಲ್ಲೆಲ್ಲ ಹೇಳ್ತಿದ್ದಾರೆ, ನೋಡು ಇಂಥ ಮಗಳನ್ನ ಪಡ್ಕೊಳಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅವರು, ಇಂಥ ಹೆಂಡತಿನ ಪಡ್ಕೊಳಕ್ಕೆ ಅವ್ರು ಎಷ್ಟು ಪುಣ್ಯ ಮಾಡಿದ್ದಾರೆ. ನೀವು ಗೃಹಿಣಿ ಆದ್ರೆ ಎಲ್ಲಾ ಹೆಣ್ಮಕ್ಳಿಗೂ ನೀವು ರೋಲ್ ಮಾಡೆಲ್ ಆಗಿರ್ತೀರ. ನೀವು ಹುಡುಗಿ ಆದ್ರೆ ನೀವೆಲ್ಲರೂ ರೋಲ್ ಮಾಡೆಲ್ ಆಗಿರ್ತೀರ. ಎಷ್ಟೋ ಜನ ಹೇಳಿರ್ತಾರೆ, ಮದುವೆ ಮಾಡಿ ಕಳಿಸ್ಬಿಡಿ ಇವ್ರಿಗೆ, ಇವರೆಲ್ಲ ಏನು ಮಾಡಲ್ಲ, ಜಾಬ್ ಆಗಲ್ಲ ಅಂತ. ಈಗ ಅವ್ರ ಮಕ್ಳಿಗೆ ಹೇಳ್ತಿದ್ದಾರೆ, ನೀನು ಅವ್ರ ತರ ಆಗು ಅಂತ ಹೇಳಿ ನಿಮ್ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಎಲ್ಲಾ ಕಡೆ ನಿಮ್ದೇ ಚರ್ಚೆ, ಊರಲ್ಲಿ ನಿಮ್ಮನ್ನ ಕರೆದು ಸನ್ಮಾನ ಮಾಡ್ತಿದ್ದಾರೆ, ಸ್ಕೂಲಲ್ಲಿ ಮಾಡ್ತಿದ್ದಾರೆ, ನಿಮ್ದೇ ಹೆಸರಲ್ಲಿ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ನಿಮ್ಮ ಊರಲ್ಲಿ, ಅದಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ. ಯಾವಾಗ ಬಂದು ಹೇಗೆ ಪ್ರಿಪೇರ್ ಆಗ್ಬೇಕು ಏನು ಅಂತ ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದೀರಾ. ನಿಮ್ಮಿಂದ ನಿಮ್ಮ ಊರಲ್ಲಿ ಎಷ್ಟೋ ಜನ ಜಾಬ್ ಆಗಿದೆ. ನಿಮ್ಮ ಊರಲ್ಲಿ ಅಷ್ಟೆಲ್ಲ ಬದಲಾವಣೆ ಆದ ಕಾರಣ ನೀವು, ನಿಮ್ಮಿಂದ ಒಂದು ಕ್ರಾಂತಿ ಆಗಿದೆ ನಿಮ್ಮ ಊರಲ್ಲಿ. ಎಷ್ಟೋ ಜನ ನಿಮ್ಮ ಫೋಟೋನ ಸ್ಟೇಟಸ್ ಆಗಿ ಹಾಕಿದ್ದಾರೆ, ಎಷ್ಟೋ ಮೊಬೈಲ್ ಅಲ್ಲಿ ನಿಮ್ ಫೋಟೋ ವಾಲ್ ಪೇಪರ್ ಆಗಿದೆ, ನಿಮ್ಮ ಮಾತುಗಳು ಕೇಳೋದಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ನೀವು ಊರಲ್ಲಿ ಬಂದ ತಕ್ಷಣ ಸಾಕು, ಎಲ್ಲ ಮಕ್ಕಳು ನಿಮ್ ಹಿಂದಿಂದ ನಿಮ್ ಮಾತು ಕೇಳೋದಕ್ಕೆ ಬರ್ತಿದ್ದಾರೆ. ಹೀಗೆ 5 ವರ್ಷ 10 ವರ್ಷ ಕಳೆದ ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ.
ನೀವು ಅನ್ಕೊಂಡಿದ್ದೆಲ್ಲ ಪಡ್ಕೋತಾ ಇದ್ದೀರಿ, ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗ್ತಾ ಇದೆ ನಿಮ್ದು. ನೋಡಿ ಮನೆಯಲ್ಲಿ ಏನೇನ್ ಬೇಕು ಅದನ್ನೆಲ್ಲರೂ ಪಡ್ಕೋತಾ ಇದ್ದೀರಾ. ನೋಡಿ ಇವತ್ತಿಷ್ಟು ಖುಷಿಯಾಗಿರೋ ಕಾರಣ ಏನು? ಅವತ್ತು ನೀವು ಶ್ರಮ ಪಟ್ಟಿದ್ದು. ಆ ಬೆಳಗ್ಗೆ 4 ಗಂಟೆ 4:30 ಅಥವಾ 5 ಗಂಟೆಗೆ ನೀವು ಎದ್ದು ಈ ಬ್ರಹ್ಮಾಂಡದಲ್ಲಿರೋ ಎನರ್ಜಿನ ಪಡ್ಕೋತಾ ಇದ್ರಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮಾತುಗಳು, ನೀವೇನ್ ಅನ್ಕೊಂಡಿದ್ರಿ ಇದು ಬೇಗ ಈ ಬ್ರಹ್ಮಾಂಡಕ್ಕೆ ಹೋಗುತ್ತೆ. ನೀವು ಅನ್ಕೊಂಡಿದ್ದೆಲ್ಲ ತಥಾಸ್ತು ತಥಾಸ್ತು ಅನ್ನುತ್ತೆ. ಸೊ ಯಾವತ್ತು ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಯಾವತ್ತು ನೆಗೆಟಿವ್ ಯೋಚನೆ ಮಾಡ್ಬೇಡಿ. ಇನ್ಮೇಲಿಂದ ಏನಿದ್ರು ಪಾಸಿಟಿವ್, ಲೈಫ್ ಎಲ್ಲ ಪಾಸಿಟಿವ್ ಆಗಿರುತ್ತೆ. ಆ ಖುಷಿನ ಫೀಲ್ ಮಾಡಿ. ನಿಮ್ಮಿಂದ ನಿಮ್ ಇಡೀ ಫ್ಯಾಮಿಲಿನ ವಾತಾವರಣನೇ ಚೇಂಜ್ ಆಗಿದೆ. ಎಲ್ಲರೂ ಖುಷಿಯಾಗಿದ್ದಾರೆ. ಅದಕ್ಕೆ ಕಾರಣ ನೀವು. ನಿಮ್ದೇನೋ ಒಂದು ಆಸೆ ಇರುತ್ತೆ, ಆ ಆಸೆ ಎಲ್ಲ ನಿಜವಾಗಿದೆ. ಏನೋ ಒಂದು ಬಂಗಾರ ಹಾಕ್ಬೇಕು ಅನ್ಕೊಳ್ಳೋದು, ಅಥವಾ ಏನೋ ಒಂದು ಬೆಲೆ ಬಾಳೋ ವಸ್ತುನ ಪಡ್ಕೋಬೇಕು ಅನ್ನೋದು, ಅದೆಲ್ಲವೂ ನಿಜ ಆಗಿದೆ. ಉಸಿರಾಟದ ಕಡೆ ಗಮನ ಕೊಡಿ. ಆ ಲೈಟ್ ಎಲ್ಲ ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ಇದ್ಮೇಲೆ ಪೂರ್ತಿ ದಿನ ನೀವೇನ್ ಅನ್ಕೋಬೇಕು ಅಂತಂದ್ರೆ, ಬ್ರಹ್ಮಾಂಡದಿಂದ ಒಂದು ಲೈಟ್ ನಿಮ್ಮ ಮೈ ಮೇಲೆ ಬೀಳ್ತಾ ಇರುತ್ತೆ. ಆ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾನೆ ಇರುತ್ತೆ. ಅದು ತಥಾಸ್ತು ತಥಾಸ್ತು ಅಂತ ಇರುತ್ತೆ. ಸೊ ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡಬೇಕು. ಯಾವ್ದಾದ್ರೂ ಒಂದು ಕೊರಗಿತ್ತು ಅಂದ್ರೂ ನಿಮ್ಗೆ ಆ ಕೊರಗು ಜಾಸ್ತಿ ಆಗುತ್ತೆ. ಕಷ್ಟದ ಬಗ್ಗೆ ಯೋಚನೆ ಮಾಡಿದ್ರೆ ಕಷ್ಟ ಇನ್ನೂ ಜಾಸ್ತಿ ಆಗತ್ತೆ. ಸೊ ಇನ್ಮೇಲೆ ನಾ ಯಾವುದೇ ಸಮಸ್ಯೆ ಬಗ್ಗೆ ಯೋಚನೆ ಮಾಡಲ್ಲ. ಯಾಕಂದ್ರೆ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಿದೆ. ನಾನು ಏನ್ ಯೋಚನೆ ಮಾಡ್ತೀನಿ ಅದು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ನಾ ಪಾಸಿಟಿವ್ ಯೋಚನೆ ಮಾಡಿದ್ರೆ ನನ್ನ ಲೈಫ್ ಪೂರ್ತಿ ಪಾಸಿಟಿವ್ ಆಗಿರುತ್ತೆ. ನಾವು ಒಂದು ನೆಗೆಟಿವ್ ಯೋಚನೆ ಬಂದ ತಕ್ಷಣ ಅದಕ್ಕೆ ಇಮಿಡಿಯೇಟ್ ನಾವು ಪಾಸಿಟಿವ್ ಥಿಂಕ್ ಮಾಡ್ಬೇಕು. ಆ ಶಕ್ತಿಯ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ, ಫೀಲ್ ಮಾಡ್ಕೊಳ್ಳಿ. ಉಸಿರಾಟದ ಕಡೆ ಗಮನ ಕೊಡಿ. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರ ಅಷ್ಟು ಒಳ್ಳೇದು. ಪೂರ್ತಿ ದೇಹ ಹಗುರವಾಗಿದೆ, ಮನಸ್ಸು ಶಾಂತವಾಗಿದೆ. ಎಷ್ಟು ಖುಷಿ ಅಲ್ಲ. ನಾವು ಎಲ್ಲೆಲ್ಲೋ ಖುಷಿ ಹುಡುಕ್ತಾ ಇದೀವಿ. ಖುಷಿ ನಮ್ಮಲ್ಲೇ ಇದೆ, ನಮ್ಮ ಒಳಗೆ ಇದೆ. ಎಲ್ಲಾ ಖುಷಿ ನಮ್ಮ ಒಳಗೆ ಇದೆ. ಉಸಿರಾಟದ ಕಡೆ ಗಮನ ಕೊಡಿ. ನಿಧಾನಕ್ಕೆ ಕಣ್ಣುಗಳನ್ನ ತೆರೆಯಿರಿ. ಹೇಗೆ ಅನಿಸ್ತಿದ್ದೀರಿ? ಅದ್ಭುತ, ಸೂಪರ್, ಫುಲ್ ಬ್ರೈಟ್, ಗುಡ್ ಫೀಲ್, ಅಮೇಜಿಂಗ್. ಕಣ್ಣೀರು ಬಂತು, ಮೈಂಡ್ ತುಂಬಾ ಬದಲಾವಣೆ, ಕಣ್ಣಲ್ಲಿ ನೀರು ಬಂತು. ಅದ್ಭುತ, ಸೂಪರ್, ಜುಮ್ ಅಂತು. ಅದ್ಭುತ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ಈಗ ಬೆಳಗ್ಗೆನೆ ನೀವು ಅಟ್ರಾಕ್ಟ್ ಮಾಡಿದ್ದೀರಾ, ಆಯ್ತಾ? ಈಗ ನೀವೊಂದು ಹೋಟ್ಲಿಗೆ ಹೋಗ್ತೀರಾ, ಒಂದು ಆರ್ಡರ್ ಮಾಡ್ತೀರಾ, ಆಯ್ತಾ? ಜಸ್ಟ್ ಆರ್ಡರ್ ಮಾಡಿದ ತಕ್ಷಣ ನಿಮ್ಗೆ ಅದು ಬರುತ್ತೆ. ಹಂಗೆ ಈಗ ನೀವು ಆರ್ಡರ್ ಮಾಡಿದ್ದೀರಾ, ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಗೆ ಬೇಕಾಗಿರೋದನ್ನ ಆರ್ಡರ್ ಮಾಡಿದ್ದೀರಾ.
ಇನ್ನ ಕೆಲವು ದಿನಗಳಲ್ಲಿ ಅದೆಲ್ಲವೂ ಮತ್ತೆ ಬರುತ್ತೆ ನಿಮ್ಮ ಹತ್ರ. ಆಯ್ತಾ? ಮನಸ್ಸು ಹಗುರ ಆಯ್ತು, ನೆಗೆಟಿವ್ ಎಲ್ಲ ಹೋಗ್ತಾ ಇದೆ. ನೋಡಿ, ಇವತ್ತಿನ ನಿಮ್ಮ ಸಮಸ್ಯೆ ಏನನ್ಸುತ್ತಲ್ಲ, ಅದು ಆಕ್ಚುಲಿ ಸಮಸ್ಯೆ ಆಗೋದಕ್ಕೆ ಕಾರಣ ಅದು ನೀವು ಯಾವತ್ತೋ ಒಂದು ಅಟ್ರಾಕ್ಟ್ ಮಾಡಿರ್ತೀರ. ಪದೇ ಪದೇ ಅಯ್ಯೋ ನನಗೆ ಎಲ್ಲರೂ ಆಕ್ಸಿಡೆಂಟ್ ಆಗ್ಬಿಡುತ್ತೋ ಏನೋ ಅಂತ ಪದೇ ಪದೇ ಥಾಟ್ಸ್ ಬಂದ್ರೆ ನಿಜವಾಗ್ಲೂ ಒಂದು ದಿನ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ನಿಮ್ಗೆ ಆ ಥರ ಥಾಟ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ನಾನು ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ, ನನ್ನ ಲೈಫ್ ಎಲ್ಲವೂ ಖುಷಿನೇ ಇರುತ್ತೆ ಅನ್ಬೇಕು ನೀವು. ಆಯ್ತಾ? ಏನೇ ನಿಮ್ ನೆಗೆಟಿವ್ ಥಾಟ್ಸ್ ಬಂದ್ರೆ ಇಮಿಡಿಯೇಟ್ ಪಾಸಿಟಿವ್ ಹೇಳ್ಬೇಕು. ಆಯ್ತಾ? 21 ದಿನ ಮಾಡ್ರಿ, ಆಮೇಲೆ ನಿಮ್ ನೆಗೆಟಿವ್ ಥಾಟ್ಸ್ ಬರೋದೇ ಇಲ್ಲ. ಓಕೆ, ಸೊ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ, ನಿಧಾನ ಆಗ್ತಾ ಹೋಗುತ್ತೆ. ತುಂಬಾ ಸ್ಟೂಡೆಂಟ್ಸ್ ಹೇಳಿದ್ರೆ ಏನಂದ್ರೆ ನಾನು ಬಹಳ ಶಾಂತ ಆಗಿದ್ದೀನಿ ಸರ್, ಜಾಸ್ತಿ ಮಾತಾಡಲ್ಲ, ಆಮೇಲೆ ಸಿಟ್ಟು ಮಾಡ್ಕೊಳಲ್ಲ. ಸಿಟ್ಟು ಮಾಡ್ಕೋತಿಲ್ಲ ಅಂದ್ರೆ ನಿಮ್ ಮ್ಯಾಚುರಿಟಿ ಹೆಚ್ಚಾಗಿದೆ ನಿಮ್ಗೆ. ಈಗ ನಿಮ್ಗೆ ಆ ಪ್ರಾಬ್ಲಮ್ ತರ ಕಾಣಲ್ಲ. ಆಮೇಲೆ ಯಾರನ್ನು ಖುಷಿ ಪಡ್ಸಕ್ ಹೋಗ್ಬೇಡಿ. ಯಾರಿಂದ ಅಕಸ್ಮಾತ್ ಅವ್ರ ಏನಾದ್ರು ನಂಗೆ ಸಪೋರ್ಟ್ ಮಾಡ್ಬೇಕು, ನಾನ್ ಮಾಡ್ತಿರೋದಕ್ಕೆ ಅವ್ರು ಹೊಗಳಬೇಕು, ಇಲ್ಲ, ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ದು ಒಂದ್ ಟೈಮ್ ಬರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ಅದ್ ನೀವು ಅವರಿಂದ ಬೇಡ, ಇಡೀ ಊರೇ ನಿಮ್ ಬಗ್ಗೆ ಹೊಗಳಕ್ ಸ್ಟಾರ್ಟ್ ಮಾಡುತ್ತೆ. ಅವತ್ತಿದೆ ಅಲ್ಲ ಅದು, ಅವತ್ತು ಇವರೆಲ್ಲರೂ ಶರಣಾಗ್ತಾರೆ, ಇವರೆಲ್ಲರೂ ತಲೆ ಬಾಗಿಸ್ತಾರೆ. ಆಯ್ತಾ? ಬೇಡ. ನಮ್ಮ ಅಪ್ಪ ನಂಗೆ ಸಪೋರ್ಟ್ ಮಾಡ್ತಿಲ್ಲ, ಅಮ್ಮ ಸಪೋರ್ಟ್ ಮಾಡ್ತಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಏನ್ ಮಾಡೋಕ್ ಮಾಡಿ, ಅತ್ತೆ ಮಾವ ಸಪೋರ್ಟ್ ಮಾಡ್ತಿಲ್ಲ, ನಿಮ್ಗೆ ಏನ್ ಬೇಕಾದ್ರೆ ಮಾಡಿ. ಒಂದು ಟೈಮ್ ಬಂದಾಗ ಎಲ್ಲರೂ ಹೇಳ್ತಾರೆ ನಿಮ್ ಬಗ್ಗೆ ಹೇಳ್ಬೇಕಾದ್ರೆ, ಅವತ್ತು ಅವ್ರಿಗೆ ಅನಿಸುತ್ತೆ ಅಯ್ಯೋ ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅಂತ. ಆಯ್ತಾ? ಸೊ ಆಮೇಲೆ ಯಾರಿಗೂ ಈಗ ಯಾರೋ ನಿಮ್ಗೆ ಏನೋ ಅಂದಾಗ ಇಮಿಡಿಯೇಟ್ ಅವ್ರು ರಿಯಾಕ್ಟ್ ಮಾಡಕ್ ಹೋಗ್ಬಿಡ್ರಿ. ಅದ್ರ ಅರ್ಥ ನೀವೇನಾರು ಅವ್ರು ತಿರುಗಿ ಮಾತಾಡ್ತೀರಾ ಏನೋ ಅಂತಾರೆ, ನಿಮ್ ಮೆಚುರಿಟಿ ಇಲ್ಲ, ನೀವಿನ್ನೂ ಏನಂತಾರೆ ಚೈಲ್ಡ್ ಅಂತ ಹೇಳ್ತಾರಲ್ಲ ಹಂಗೆ. ಅವ್ರೇನು ಅಂದ್ರೆ ನೀವು ಉಲ್ಟಾ ಅನ್ನೋದು ಇಲ್ಲ, ನೀವ್ ಅನ್ನಕ್ ಹೋಗ್ಬೇಡಿ. ನಿಮ್ಮ ಸಾಧನೆ ಎಲ್ಲವೂ ಹೇಳುತ್ತೆ, ಸರಿನಾ? ನಿಮ್ ಸಾಧನೆ ಎಲ್ಲ ಹೇಳುತ್ತೆ. ನೀವೇನು ಯಾರಿಗೂ ಆನ್ಸರ್ ಮಾಡಕ್ ಹೋಗ್ಬಿಡಿ. ಇವತ್ತಿಂದ ಒಂದ್ ರೂಲ್, ನನಗೆ ಯಾರು ನನಗೆ ಅಸಹ್ಯ ಮಾಡಿದ್ರೆ ಸ್ಮೈಲ್ ಕೊಟ್ಬಿಡೋದು ಅಷ್ಟೇ. ನೀವು ಕೊಡೋ ಸ್ಮೈಲಿಗೆ ಹೆಂಗ್ ಭಗ್ ಅಂದ್ಬಿಡುತ್ತೆ ಅಂತಂದ್ರೆ ಅವರಿಗೆ, ಯಾಕಂದ್ರೆ ನಾವು ಇಷ್ಟ ಅಸಹ್ಯ ಮಾಡಿದ್ರು ಇವ್ರು ಏನ್ ಸ್ಮೈಲ್ ಕೊಡ್ತಾರಲ್ಲ ಇಷ್ಟ ಅಂದ್ರೆ ಸ್ಮೈಲ್ ಕೊಟ್ಬಿಡಿ ಅಷ್ಟೇ, ಮುಗ್ದೋಯ್ತು. ಹೆಂಗ್ ಸ್ಮೈಲ್ ಕೊಡ್ಬೇಕಂದ್ರೆ ನನ್ನ ಸಾಧನೆ ನಿನಗೆ ಆನ್ಸರ್ ಮಾಡುತ್ತೆ. ನೀವು ಒಂದ್ಸಲ ಜಾಬ್ ತಗೊಂಡು ಒಂದ್ ಲೆವೆಲ್ಗೆ ಬಂದಾಗ ಇವ್ರೆಲ್ಲರೂ ನಿಮ್ ಲೆವೆಲ್ ಅಂತ ಅನ್ಸಲ್ಲ ಅವರು. ಯಾಕಂದ್ರೆ ಇವ್ರಿಗೆ ಕಾಲ್ ಮಾಡಿದ್ರು ನೀವು ರಿಸೀವ್ ಮಾಡಲ್ಲ ನೆಕ್ಸ್ಟ್. ಯಾಕಂದ್ರೆ ನಿಮ್ದು ಸಾಧಕರ ಲೀಸ್ಟ್ ಅಲ್ಲಿ ಹೋಗಿರ್ತಿರಲ್ಲ, ಇವ್ರದೆಲ್ಲ ಎಲ್ಲಿ ಕೇಳ್ತೀರಿ ನೀವು. ಒಂದ್ ಟೈಮ್ ಬರುತ್ತೆ. ಆಯ್ತಾ? ಸರಿ, ಓಕೆ. ಬೆಳಗ್ಗೆ ಎದ್ದ ತಕ್ಷಣನೇ ಮಿರರ್ ಮುಂದೆ ಹೋಗಿ ಹೇಳ್ಬೇಕು, ಅಫರ್ಮೇಶನ್ ಹೇಳ್ಬೇಕು. ಆಯ್ತಾ? ನಾನ್ ಸಾಧಕ, ನಾನ್ ಸಾಧಕ, ನಾನ್ ಸಾಧಕ. ಅಥವಾ ಬರಿಬೇಕು, ಬರ್ದು ಸರ್ ಬರೆಯೋದ್ರಿಂದ ಏನ್ ಆಗ್ಬಿಡುತ್ತಾ? ಆಗತ್ತೆ. 21 ದಿನ ನೀವು ಮಾಡಿ, ನಿಮ್ಮಲ್ಲಿ ಬದಲಾವಣೆ ಆಗತ್ತೆ. ಆಯ್ತಾ? ಅಟ್ರಾಕ್ಟ್ ಮಾಡ್ಕೋತೀರ ಯೂನಿವರ್ಸ್ ಇಂದ. 32 ಡೇಸ್ ಆಯ್ತು. ವೆರಿ ಗುಡ್ ಅರುಣ್ ಕುಮಾರ್. ಸರ್ ನನ್ನ ಫ್ರೆಂಡ್ ಎಜುಕೇಶನ್ ಅಲ್ಲಿ ಇಲ್ಲ, ಲವ್ ಬ್ರೇಕಪ್ ಆಗಿ ತುಂಬಾ ಅಪ್ಸೆಟ್ ಆಗಿದ್ದ ಸರ್. ನಿಮ್ ಕ್ಲಾಸ್ ಕೇಳೋಕೆ ಹೇಳಿದ್ದೆ, ಇವಾಗ ಅವ್ನು ನನ್ಗೆ ಬುದ್ಧಿ ಹೇಳ್ತಿದ್ದಾನೆ. ಓಕೆ, ಸರಿ. ಇಲ್ಲ ರೀ, ಎಲ್ಲಾರ ಲೈಫಲ್ಲೂ ಒಂದೊಂದು ಇದ್ದೇ ಇರುತ್ತೆ. ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ, ಕರೆಂಟ್ ಇಲ್ಲ, ಆದ್ರೂ ನಿಮ್ ಕ್ಲಾಸ್ ಬಿಡಲ್ಲ, ಯಾಕಂದ್ರೆ ನಾವು ಪಾಸಿಟಿವ್ ಇರೋಕೆ ಕಾರಣ ನೀವು. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಮೂರ್ತು. ಓಕೆ, ಹಾ, ನೆಕ್ಸ್ಟ್ ಏನ್ ಪ್ಲಾನ್ ಹೇಳಿ. ಈಗ ಪ್ಲಾನ್ ಏನು? ಆಮೇಲೆ ಎದ್ದ ತಕ್ಷಣನೇ ಓದೋಕ್ ಕುತ್ಕೋಬಾರದು. ಆಯ್ತಾ? ಏನಾಗುತ್ತೆ ಗೊತ್ತಾ, ಓದೋದು ನಿಮ್ಗೆ ಒಂಥರ ನಾಳೆ ಹೆಂಗತ್ತೆ, ಎದ್ದ ತಕ್ಷಣ ಓದೋದು ಏನೋ ಬಹಳ ಭಾರ ಇದೆ ಅದನ್ನೆಲ್ಲ ತಲೆ ಮೇಲೆ ಹಾಕೋತಾ ಇದ್ದೀರಾ ಅನ್ನೋ ಫೀಲಿಂಗ್ ಬರ್ತಾ, ಹಂಗ್ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಆದ ತಾಸು ನಿಮ್ಮನ್ನ ನೀವು ಟ್ರೈನ್ ಮಾಡಬೇಕು. ಆಯ್ತಾ?
ಎಕ್ಸರ್ಸೈಸ್ ಮಾಡ್ತೀರಾ? ಮಾಡಿ ಮಾಡಿ ಮಾಡಿ. ನಿಮಗೆ ಬಹಳ ಯಾರಿಗಾದ್ರು ತಲೆನೋವು ಏನಾದ್ರು ಪ್ರಾಬ್ಲಮ್ ಇದ್ರೆ ಬ್ರೀದಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇದನ್ನ ಮಾಡಿ ಆಯ್ತಾ? 10 ನಿಮಿಷ ಮಾಡಿ, ಬಹಳ ರಿಲ್ಯಾಕ್ಸ್ ಆಗುತ್ತೆ. ಬೆನ್ನು ನೋವು ಸೂರ್ಯ ನಮಸ್ಕಾರ ಮಾಡಿ. ಓಕೆ, ಸರಿ 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 ಸರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿ ಓದಿ, ಖುಷಿಯಿಂದ ಓದಿ ಆಯ್ತಾ? ಫುಲ್ ಆಕ್ಟಿವ್ ಇರ್ರಿ. ನೀವ್ ಅನ್ಕೊಂಡಿದ್ದೆಲ್ಲವೂ ನಿಜ ಆಗತ್ತೆ. ಹೇಳ್ರಿ ಹಿರೇಮಠ ಅವ್ರೆ, ಪ್ಲೀಸ್ ಅಂದ್ರೆ ಎದಕ್ಕಂತ ಗೊತ್ತಾಗ್ಲಿಲ್ಲ. ಓಕೆ, ಸರಿ ಸರಿ ಸರಿ. ಇವತ್ತಿನ ದಿನ ಅದ್ಭುತವಾಗಿರುತ್ತೆ. ಇವತ್ತಿನ ದಿನ ನಿಮ್ಮದು. ಇವತ್ತಿನ ದಿನ ಏನ್ ಆಕ್ಟಿವಿಟಿ ಮಾಡ್ತಿರಲ್ಲ, ಇದು ಭವಿಷ್ಯದಲ್ಲಿ ಒಂದಿನ ನಿಮ್ ಬೆನ್ನ ನೀವೇ ತಡ್ಕೋತೀರ. ನಿಮ್ ಬಗ್ಗೆ ನೀವೇ ಖುಷಿಯಿಂದ ಹೇಳ್ತೀರಿ, ನಾನು ಅವಾಗ ಆತರ ಮಾಡಿದ್ದೆ, ಆತರ ಮಾಡಿದ್ದೆ, ನಾನು ಅಷ್ಟು ಕಷ್ಟಪಟ್ಟಿದ್ದೆ, ನಾನು ಓದಿದ್ದೆ, ಹಾಡು 4 ಜನಕ್ಕೆ ಹೇಳ್ತೀರ ನೀವು. ಅದೊಂದ್ ಟೈಮ್ ಬರುತ್ತೆ. ಇವತ್ತಿನ ದಿನದ ಬಗ್ಗೆ ಮುಂದ್ ಒಂದ್ ದಿನ ವರ್ಣನೆ ಮಾಡ್ತೀರಾ ನೀವು. ಆ ತರ ಇವತ್ತಿನ ದಿನ ಇರ್ಬೇಕಾಯ್ತಾ? ತಡ್ರಿ, ಹಿರೇಮಠ ಮೇಡಮ್ ಯಾಕೋ ಕಾಲ್ ಮಿ ಅಂತಿದ್ದಾರೆ. ನಮಸ್ತೆ ಸರ್. ನಮಸ್ತೆ ರೀ, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕ್ರಿ? ತುಂಬಾ ಬದಲಾವಣೆ ಆಗಿದ್ದಕ್ಕೆ ನೀವೇ ಕಾರಣ ಸರ್. ಎಷ್ಟ್ ದಿನ ಆಯ್ತು ಇವತ್ತು? 21 days ಕಂಟಿನ್ಯೂ ಮುಗಿದು ಅವಾಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್ ನಾನು. ಅಂದ್ರೆ ಇವತ್ತಿಗೆ ಎಷ್ಟ್ ದಿನ ಆಗಿರ್ಬೋದು? ಇವತ್ತಿಗ 31 days. ಒಂದಿನೂ ಬಿಟ್ಟಿಲ್ಲ? 31 days ಆಯ್ತು ಸರ್. 31 days ಆಯ್ತಾ? ಏನೆಲ್ಲ ಬದಲಾವಣೆ ಆಗಿದೆ? ಒಂದೇ ಎರಡೇ ಇಲ್ಲ ಸರ್, ತುಂಬಾ ಬದಲಾವಣೆ ಆಗಿದಾವೆ ಸರ್. ಬಹಳಷ್ಟು ಬದಲಾವಣೆ ಆಗಿದೆನಾ? ಸರ್ ತುಂಬಾ ಬದಲಾವಣೆ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ನನ್ ಕೋಪ ಕಡಿಮೆ ಆಗಿದೆ ಸರ್. ಕೋಪ ಕಡಿಮೆ ಆಗಿದೆ, ಓಕೆ. ನನ್ ಮಗನಿಗೆ ತುಂಬಾ ಹೊಡಿತಿದ್ದೆ ಸರ್, ಅದು ಕಡಿಮೆ ಆಗಿದೆ. ಸರಿ, ಅಂದ್ರೆ ಮೆಚುರಿಟಿ ನಿಮ್ ಲೆವೆಲ್ ಹೆಚ್ಚಾಗಿದೆ. ಅಂದ್ರೆ ಅದೇನೋ ಒಂದ್ ಚಿಕ್ಕದು ಅದೊಂದೇನೋ ಚಿಕ್ಕದ್ ನಿಮ್ಗೆ ಸಮಸ್ಯೆ ಅನಿಸ್ತಿತ್ತು, ಈಗ ಅದು ಸಮಸ್ಯೆ ಅನಿಸ್ತಿಲ್ಲ. ಇಲ್ಲ ಸರ್, ನೀವ್ ಹೇಳಿದಾಗೆ ಓದ್ಬೇಕಂತಂದಾಗ 21 days ತುಂಬಾ ಪ್ರಾಬ್ಲಮ್ಸ್ ಬರ್ತಾವ ಅಂತ ಹೇಳಿದ್ರಲ್ಲ, ತುಂಬಾ ಆಯ್ತು ಸರ್ ಅದು. ಅನ್ಸಿತ್ತಾ? ಹಾ ಸರ್, ತುಂಬಾ ಮನೇಲೆಲ್ಲ ಪ್ರಾಬ್ಲಮ್ಮು, ಬೇರೆ ಹಿಂಗೆಲ್ಲ ಮನೆ ರಿಲೇಷನ್ ಎಲ್ಲ ಡೆತ್ ಆಗೋದು, ಹೀಗೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ತುಂಬಾ ಬಂದು ಸರ್. ಅಂದ್ರೆ ನೀವು ಬಿಡ್ಬೇಕು ಇದನ್ನ. 21 ದಿನ ಆಗದೆ ಇರೋ ತರ ಆಗಿತ್ತು, ಬಟ್ ನೀವು ಮಾಡಿದ್ರಿ ಅದನ್ನ. 4-5 ಸತಿ ಆಯ್ತು ಸರ್ ಪ್ರಾಬ್ಲಮ್ ಆದ್ರು, ಬಟ್ ನಾನ್ ಬಿಡ್ಲಿಲ್ಲ ಸರ್. ನೀವ್ ಹೇಳಿದಾಗ ನಾನ್ ಬರೆಯಕ್ ಆಗಿಲ್ಲ ಅಂದ್ರು ನನ್ ಮನಸ್ಸಲ್ಲೇನೆ ಎದ್ದ ತಕ್ಷಣ ಹೇಳ್ತಾ ಎಲ್ರು ನಮ್ಮ ಮನೇಲಿ ಎಲ್ರು ಹುಚ್ಚಿಡ್ದಿದೆ ಹೋಗಿ ಅಂತ ಬೈತಾ ಇದ್ರು ಸರ್ ನಂಗೆ. ಹೌದ್, ನಾವೆಲ್ಲ ಹುಚ್ಚರೆ ಅನ್ಕೊಳ್ರಿ. ಜಗತ್ತೆಲ್ಲ ನೆಗೆಟಿವ್ ಇದ್ದಾಗ ನಾವು ಪಾಸಿಟಿವ್ ಇದೀವಿ ಅಂದ್ರೆ, ನಾವು ಅವ್ರಿಗಿಂತ ಡಿಫ್ರೆಂಟ್ ಇದೀವಿ ಅಂದ್ರೆ ಜನ ನಮ್ಮನ್ನ ಹುಚ್ಚರೆ ಅನ್ಕೋತಾರೆ. ಹೌದ್, ನಾವು ಹುಚ್ಚರೆ. ಅವಾಗ ನಂಗೆ ಖುಷಿ ಆಯ್ತು ಸರ್. ನಾನು ಹುಚ್ಚಿ ಅಂತಂದ್ರೆ 100% ನಾನು ಸಕ್ಸಸ್ ಆಗಿದ್ದೀನಿ ಅಂತ ನನಗೆ ಫೀಲ್ ಆಯ್ತು ಸರ್ ಅವಾಗ. ಹೌದು, ಈಗ ನೋಡಿ, ಈಗ ಇಷ್ಟು ಸಾಧಕರಿದಾರಲ್ಲ, ಇವ್ರೆಲ್ಲ ಸಾಧಕರಿಗೆ ಒಂದ್ ಟೈಮ್ ಅಲ್ಲಿ ಎಲ್ಲಾ ಜನರು ಬೇಡ, ಅದ ಆಗಲ್ಲ ಬಿಡು, ಅದೆಲ್ಲ ಮಾಡ್ಬೇಡ, ಹಂಗೆ ಹೀಗೆ ಅಂತ ಹೇಳೋರು. ಈಗ ಜಗತ್ತಲ್ಲಿ ಎಲ್ಲ ಈಗ ಏರೋಪ್ಲೇನ್ ಯಾರೋ ಅವಾಗ ಮಾಡ್ಬೇಕಾದ್ರೆ ಬಿಡು ಅವೆಲ್ಲ ಆಗಲ್ಲ ಅಂತಿದ್ರು. ಫೋನ್ ಬಂದಾಗ ಅವೆಲ್ಲ ಅವಾಗ ಬೈತಿದ್ರು, ಬಿಡು ಅವೆಲ್ಲ ಹುಚ್ಚಿಂತ ಏನ್ ಮಾಡ್ತೆ. ಈ ಲೈಟಿಗೋಸ್ಕರ ಬೈತಿದ್ರು. ಈಗ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಅವಾಗ ಅವರು ಬೈಸ್ಕೊಂಡು ಇದ್ದವರು, ಅವ್ರು ಮಾಡಿರೋ ಅನ್ವೇಷಣೆ ನಾವ್ ಇವತ್ತು ಖುಷಿಯಿಂದ. ಅವಾಗ ಅವ್ರ ಜನ ಹುಚ್ಚ ಅಂದಿದ್ರು, ಬಟ್ ಇವತ್ ನಾವು ಅವರಿಂದ ತುಂಬಾ ಖುಷಿಯಾಗಿದ್ದೀವಿ. ಹೌದು ಸರ್, ಅದು ನಿಜ ಸರ್. ಮತ್ತ ಮೆಂಟಲ್ ಎಬಿಲಿಟಿ ಅಂದ್ರು ನಂಗಂತೂ ಒಂಚೂರು ಏನು ಬರ್ತಾ ಇಲ್ಲ ಸರ್. ಇವಾಗ ಇಷ್ಟೊಂದು ಈಸಿ ಇದೆನಾ ಅಂತ ನನಗ್ ಪ್ರಶ್ನೆ ಮಾಡ್ಕೊಳಂಗಾಗಿದೆ ಸರ್. ಓಕೆ, ನಿಮ್ಗೆ ಗೃಹಿಣಿಯರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿರ್ತವೆ. ಓಕೆ, ಯಾಕಂದ್ರೆ ನೀವು ಓದೋಕ್ ಈ ಕಡೆ ಬಂದ್ರೆ ನಿಮ್ಗೆ ಬಹಳಷ್ಟು ಪ್ರಾಬ್ಲಮ್, ಬಹಳ ಬುದ್ಧಿವಾದ ಹೇಳಕ್ ಬರ್ತಾರೆ, ಬಿಡು ಅವೆಲ್ಲ ಆಗಲ್ಲ, ನಿಮ್ಗೆ ಏನಿಲ್ಲ ಹಾಗೆ ಅಂತ.
ಮನೆಯಲ್ಲಿ ಆಜು ಬಾಜು ಇದಾರಲ್ಲ ಏನ್ ಹೊರಗಡೆ ಬರಲ್ಲ, ಮನೆಯಲ್ಲೇ ಇರ್ತೀಯ ಅಷ್ಟೇನು ಏನೇನೇನೇನೋ ಮಾತಾಡ್ತಿದ್ದ ಸರ್. ನಾನು ಅವ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಲ್ಲ. ರಿಲೇಷನ್ ಅಂದ್ರು ಕಾಲ್ ಮಾಡೋದು ಕೇಳೋದು ಮಾಡ್ತಿರ್ತಾರ ಸರ್. ನಾನು ಏನು ಮಾತಾಡಕ್ಕೆ ಹೋಗಲ್ಲ ಸರ್. ಹಾ ಬರ್ತೀನಿ ಮಾಡ್ತೀನಿ ಅಷ್ಟಂದು ಸುಮ್ಮ ಬಿಡ್ತೀನಿ ಸರ್. ಅವರಿಗೆ ನೀವೇ ಕರೆಕ್ಟ್ ಅಂತ ಹೇಳ್ಬೇಕು. ಅವ್ರಿಗೆ ಯಾವತ್ತು ನೆನ್ಪಿಟ್ಕೊಳ್ಳಿ, ಆ ಕೆಲವೊಬ್ಬರಿಗೆ ನೀವ್ ಎಷ್ಟ್ ಹೇಳಿದ್ರು ಅವ್ರು ಬದ್ಲಾಗಲ್ಲ ಅಂದಾಗ ನೀವು ಅವ್ರಿಗೆ ಹೇಳೋದು ವೇಸ್ಟ್. ನಿಮ್ ಸಾಧನೆ ಮಾಡಾದ್ಮೇಲೆ ಹೇಳ್ರಿ, ಅವಾಗ ಹೌದ್ ಅಂತಾರ. ಈಗ ನಿಮ್ ಇದೇ ಮಾತಿಗೆ ಬೆಲೆ ಇಲ್ಲಲ್ಲ, ಇದೇ ಮಾತನ್ನ ಜಾಬ್ ತಗೊಂಡಾದ್ಮೇಲೆ ಹೇಳ್ರಿ, ಕರೆಕ್ಟ್ ನೀ ಹೇಳಿದ್ ಕರೆಕ್ಟ್ ಅಂತಾರ. ಈಗ ಅದನ್ನ ಕೇಳೋದಿಲ್ಲ. ಹೌದು ಸರ್. ನಾನು ಅಪ್ ಟು ಒಂದು 4 ಮಂತ್ ಇಂದ ನಾನು ಎಲ್ಲಿ ಹೋಗಿರ್ಲಿಲ್ಲ ಸರ್. ಮೊನ್ನೆ ನಮ್ ರಿಲೇಷನ್ ಅಲ್ಲಿ ಹೋದಾಗ ಹೇಳ್ತಾ ಇದ್ರು, PDO ಮೇಡಮ್ ಬಂದ್ರು, PDO ಮೇಡಮ್ ಅವ್ರು ಕಿಂಡಲ್ ಮಾಡಿದ್ರು ಹೇಗ್ ಮಾಡಿದ್ರು ಗೊತ್ತಿಲ್ಲ ಸರ್. ಬಟ್ ನನಗ್ ಅನಿಸ್ತು ಇವತ್ ಹೀಗ್ ಅಂದಿದಾರ 100% ಒಂದೊಂದ್ ದಿವ್ಸ ನೀವು ಅದನ್ನ ಮನಸ್ಫೂರ್ತಿಯಾಗಿ ಹೇಳ್ತೀರ ಅಂತ ನನ್ನೊಳಗೆ ನಾನು ಅನ್ಕೊಂಡ್ ಸುಮ್ಮ ಆಗ್ಬಿಟ್ಟೆ ಸರ್. ಇದೊಂದ್ ಮಾತು ಅವ್ರು ನಮ್ನ ಮೋಟಿವೇಟ್ ಮಾಡ್ತಿದಾರೋ ಅಸಹ್ಯ ಮಾಡ್ತಿದಾರೋ ಅಂತ ಗೊತ್ತಾಗಲ್ಲ. ಬಟ್ ನಾನು ಅವಾಗ ಪಾಸಿಟಿವ್ ತಗೊಂಡೆ ಸರ್ ಅದನ್ನ. ಇರ್ಲಿ ನಾಳೆ ಸ್ಟೇಜ್ ಅಲ್ಲಿ ಮಾತಾಡಕ್ ನಿಮಗ್ ಮತ್ತ ಕೆಲವೊಂದ್ ಪಾಯಿಂಟ್ಸ್ ಬೇಕಲ್ಲ, ಇವೆಲ್ಲ ಮತ್ತೆ ಮಿರರ್ ಮುಂದ್ ಮಾತಾಡ್ತೀನಿ ಸರ್. ಡೈಲಿ ಮಿರರ್ ಮುಂದೆ ನಾನು ಸನ್ಮಾನ ಮಾಡ್ತಿರ್ತೀನಿ ಸರ್. ನೀವೆಲ್ಲ ಸ್ಟೇಜ್ ಮೇಲೆ ಕೂತಿರ್ತೀರ, ನಾನು ಮಾತಾಡ್ತಿರ್ತೀನಿ. ಅದೆಲ್ಲ ಡೈಲಿ ಪ್ರತಿದಿನನೂ ಅದು ನನ್ಗೆ ಅದು ಕ್ಷಣ ಯಾವಾಗ ಬರುತ್ತೋ ಅಂತ ಫೀಲ್ ಆಗ್ತಿರುತ್ತೆ ಸರ್ ಅದು. ಓಕೆ PDO ಮೇಡಮ್ ತೋರ್ಸೋಣ ತಗೊಳ್ಳಿ, ಏನಿಲ್ಲ. ಅವ್ರು ಈಗ ಅವ್ರು ನಿಮ್ ನಗ್ತಿದಾರಲ್ಲ, ನಾಳೆ ನೀವು ಜಾಬ್ ತಗೊಂಡು ನಿಮ್ ಸ್ಯಾಲರಿ ತಗೋತೀರಿ, ಮನೇಲಿ ಫುಲ್ ಖುಷಿ ನೋಡಿದಾಗ ಅವ್ರು ನೋಡಿದಾಗ ಅವಾಗೂ ಹಂಗಿದ್ರು ಈಗೂ ಹಂಗಿದಾರೆ ಅಂತ ನೀವು ನಗ್ಬೇಕು. ಆಮೇಲೆ ಅವತ್ತು ಸ್ವಲ್ಪ ಕಷ್ಟ ಪಟ್ಟು ಬಿಟ್ಟಿದ್ರೆ ನೀನು ಆರಾಮಾಗಿರ್ತಿದ್ದ ಅಂತ ನಗ್ಬೇಕು. ಅವಾಗ ಆ ನಿಮ್ ನಗು ಜೀವನ ಪರ್ಯಂತ ಅವ್ರಿಗೆ ಒಳಗೆ ಒಂಥರ ಒದ್ದಾಡ್ತಿರುತ್ತೆ. ನಿಮ್ ನಗು ನೀವ್ ನಗದ್ರೆ ನೀವು ಜಸ್ಟ್ ಸ್ಮೈಲ್ ಕೊಡಿ ಸಾಕು, ಅವ್ರಿಗೆ ಒಂದು ಒಳಗಿನ ನೋವದು ಗೊತ್ತಾಗಲ್ಲ. ಬರುತ್ತೆ. 100%. ನಾನು ಈಗ ಪರ್ಮಿಷನ್ ಆತು ಹೇಳೋದಾತು ನನ್ ಮಗನ್ ಮೇಲೆ ಎಷ್ಟು ಪರಿಣಾಮ ಇದೆ ಸರ್. ಯಾವ್ದಾದ್ರು ಹೊರಗಡೆ ಕಾರ್ಗಡೆ ಬಂದು ಮಮ್ಮಿ ಕಾರ್ಗಡೆ ಬಂದು ಆಫೀಸಿಗೆ ಹೋಗು ಅಂತ ಹೇಳ್ತಿರ್ತಾನೆ ಸರ್. ನಿನ್ ಮಕ್ಕಳೆಲ್ಲ ಬದಲಾವಣೆ ಆಗ್ತಿದೆ ಅಂದ್ರೆ ಸೂಪರ್. ಹಾ ಸರ್. ಅವಾಗ ಕೃಷ್ಣ ಬಂದು ಎಲ್ರನ್ನೂ ಸರಿ ಮಾಡಿದ. ಬಟ್ ನನಗ್ ಅನಿಸ್ತು ಸರ್, ಇವಾಗಿನ ಕಾಲದಲ್ಲಿ ಕೃಷ್ಣನ್ ರೂಪದಲ್ಲಿ ನೀವು ಬಂದು ಸ್ಟೂಡೆಂಟ್ಸ್ಗಳನ್ನ ಮೋಟಿವೇಟ್ ಮಾಡಿ ಅವ್ರನ್ನ ಸರಿ ದಾರಿ ತರ್ತಾ ಇದ್ದೀರಿ ಅಂತ ನನಗ್ ಅನ್ಸುತ್ತೆ ಸರ್. ಇಲ್ಲ ಅದೇನಿಲ್ಲ, ನಮ್ಗೇನೋ ಒಂದು ನನ್ ಇದನ್ನ ನಾ ಯಾವಾಗ ಲಾ ಆಫ್ ಅಟ್ರಾಕ್ಷನ್ ಇದು ಮಾಡಿದ್ರೆ ನಂಗೆ ಬಹಳ ಹೆಲ್ಪ್ ಆಗಿದ್ದಾರೆ. ಸೊ ನನಗೂ ಒಂದು ಸರ್ ಅದು ಎಲ್ರಿಗೂ ಗೊತ್ತಿರಲ್ಲ ಸರ್. ಬಟ್ ಒಬ್ರು ಮೋಟಿವೇಟೆಡ್ ಒಬ್ರು ಗುರು ಬೇಕಾಗುತ್ತೆ ಸರ್. ಈ ವಿಷಯದ ಇವಾಗ ನಮ್ಗೆ ಚಿಕ್ಕದ್ ಅನಿಸ್ತಿರ್ಬೋದು ಸರ್. ಬಟ್ ಇದೇ ವಿಷಯ ನಾವು ಮುಂಚೆನೆ ಗೊತ್ತಿದ್ರೆ ನಾವು ಎಷ್ಟೋ ಎತ್ತರಕ್ಕೆ ಬೆಳಿತಾ ಇದ್ವಿ. ಬಟ್ ಅದನ್ನ ತೋರ್ಸೋರು ಎಲ್ರ ಹತ್ರನು ಆ ಗುಣ ಇರಲ್ಲ ಸರ್. ಸ್ಪೆಷಲ್ ಆಗಿರೋದು ಕೃಷ್ಣ. ಆ ಕೃಷ್ಣನ್ ರೂಪದಲ್ಲಿ ನೀವ್ ಇದ್ದೀರಾ ಸರ್. ನನ್ನ ಒಪಿನಿಯನ್ ಸರ್. ನಾನು ಯಾವಾಗ್ಲೂ ನಿಮ್ ಹತ್ರ ಕೃಷ್ಣನ ಮೋಟಿವೇಶನ್, ಕೃಷ್ಣನ್ ತತ್ವಗಳು ಅವೇ ಕಾಣ್ತಾವ ಸರ್. ನಿಮ್ಮನ್ನ ನೋಡಿದ್ರೆ ನಂಗೆ ಅದೇ ಫೀಲ್ ಆಗುತ್ತೆ ಸರ್. ನೀವು ಒಂದ್ ಡೇ ಫುಲ್ ಪಾಸಿಟಿವ್ ಆಗಿ ಹೋದ್ರೆ ಸಾಕ್ರಿ. ನಾ ಪಾಸಿಟಿವ್ ಆಗಿ ಇರ್ತೇನೆ ಸರ್. ಯಾವಾಗ್ಲೂ ನಂಗ್ ನೆಗೆಟಿವ್ ಬಂದ್ರು ಆಟೋಮೆಟಿಕ್ ಮಿರರ್ ಮುಂದ್ ಬರ್ತೇನೆ, ಹೊಳ್ಳಿ ಅದನ್ನ ಇದು ಮಾಡ್ಬಿಡ್ತೇನೆ ಸರ್ ಅದನ್ನ. ವೆರಿ ಗುಡ್. ಹೀಗೆ ಖುಷಿಯಿಂದ ಇರ್ರಿ. PDO ಮೇಡಮ್ ಇದೇ PDO ಮೇಡಮ್ ನಾಳೆನು ಇದು PDO ಮೇಡಮ್ ಅಂತಾನೆ ಎಲ್ಲರೂ ಮಾತಾಡ್ಬೇಕು ನಿಮ್ಗೆ. ಇದೇ ಸರ್. 100% ಸರ್. ನಾನ್ ನಿಮ್ ಕೈಲಿ ಸನ್ಮಾನ ಮಾಡಿಸ್ಕೊಳ್ಳೋಕೋಸ್ಕರ ಆದ್ರೂ ನಾನು PDO ಆಗ್ತೇನೆ ಸರ್. ಹಾಗೆ ಆಗ್ತೀರಾ. ಈಗ ಆಲ್ರೆಡಿ ಆಗಿದೆ ಅನ್ನೋ ಫೀಲಿಂಗ್ ಅಲ್ಲೇ ಇರ್ರಿ, ಆಯ್ತಾ? ಆಗಿದ್ದೀನಿ ಸರ್, ನಾನು ಆಲ್ರೆಡಿ ಆಗಿದ್ದೀನಿ ಸರ್. ವೆರಿ ಗುಡ್. ಹೀಗೆ ಖುಷಿಯಿಂದ ಇರ್ರಿ. ಫ್ಯೂಚರ್ ಅಲ್ಲಿ ಇವತ್ತ ನಾವು ಆಡಿದ ಮಾತು ನಾವು ಪದೇ ನೆನ್ಸ್ಕೋಬೇಕು. ಆತರ ಆಗತ್ತೆ ಒಂದಿನ. ಶೋರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಸರಿ. ಓಕೆ, ಥ್ಯಾಂಕ್ ಯು. Bye. Take care.